ದೇಶಭಕ್ತಿ, ದೇಶ ಪ್ರೇಮ ಟಿಪ್ಪು ಸುಲ್ತಾನ್ ಮತ್ತು ರಾಯನನ್ನ ನೋಡಿ ಕಲಿಯಬೇಕು. ಸಿದ್ದರಾಮಯ್ಯ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ನದಾಫ್. ದೇಶಭಕ್ತಿ, ದೇಶ ಪ್ರೇಮದ ಬಗ್ಗೆ ಕೆಲವರು ಬರೀ ಬಾಯಿ ಬಡಿಕೊಳ್ಳುತ್ತಾರೆ. ಅದು ಬರೀ ಭಾಷಣದ ಸರಕಲ್ಲ. ನಿಮ್ಮಂಥವರು ಸಂಗೊಳ್ಳಿ ರಾಯನನ್ನ ನೋಡಿ ಕಲಿಯಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಹೇಳಿದರು. ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಉತ್ಸವ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆ, ಸಮುದಾಯ ಭವನ, ಭೋಜನಾಲಯ ಹಾಗೂ ಶಿಲ್ಪವನ ಉದ್ಘಾಟಿಸಿ ಅವರು ಮಾತನಾಡಿದರು. ಕಿತ್ತೂರು ಚೆನ್ನಮ್ಮ, ರಾಯಣ್ಣ, ಹಲಗಲಿ ಬೇಡರು, ಸುರಪುರದ ವೆಂಕಟಪ್ಪ ನಾಯಕ, ಟಿಪ್ಪು ಸುಲ್ತಾನ್ ಮುಂತಾದವರು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಮೊದಲೇ ಬ್ರಿಟಿಷರ ವಿರುದ್ಧ ಹೋರಾಡಿದವರು. ಈಗ ದೇಶ ಪ್ರೇಮದ ಬಗ್ಗೆ ದೊಡ್ಡದಾಗಿ ಮಾತನಾಡುವವರೆಲ್ಲ ಆಗ ಎಲ್ಲಿದ್ರು ಎಂದು ಅವರು ಪ್ರಶ್ನಿಸಿದರು. ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು ಕಾಂಗ್ರೆಸ್ನವರು. ಇತಿಹಾಸ ಸರಿಯಾಗಿ ಓದಿಕೊಳ್ಳಿ. ಇತಿಹಾಸ ಅರಿದವರ ಭವಿಷ್ಯ ನಿರ್ಮಿಸಲು ಸಾಧ್ಯವಿಲ್ಲ ಎಂಬ ಅಂಬೇಡ್ಕರ್ ಮಾತು ಅರ್ಥ ಮಾಡಿಕೊಳ್ಳಿ ಎಂದು ಹೇಳಿದರು. ಪ್ರತಿಯೊಬ್ಬರೂ ರಾಯನಂತೆ ತಾಯ್ನಾಡು ಪ್ರೀತಿಸಬೇಕು. ನಮ್ಮ ನಾಡನ್ನ, ದೇಶವನ್ನ ನಾವೆಲ್ಲದೆ ಇನ್ಯಾರು ಪ್ರೀತಿಸುತ್ತಾರೆ? ಇದಕ್ಕಾಗಿ ಸೈನಿಕ ಶಾಲೆಗಳು ದಾರಿ ತೋರಿಸಬೇಕು ಎಂದರು. ಸಂಗೊಳ್ಳಿಯ ಸೈನಿಕ ಶಾಲೆಯಲ್ಲಿ ಕರ್ನಾಟಕದ ಮಕ್ಕಳಿಗೆ 65% ಮೀಸಲಾತಿ ನೀಡಲಾಗುವುದು. ಈಗಾಗಲೇ ವಿಜಯಪುರ ಸೈನಿಕ ಶಾಲೆಯಲ್ಲಿ ಕನ್ನಡ ನಾಡಿನ ಮಕ್ಕಳಿಗೆ 65% ಮೀಸಲಾತಿ ಇದೆ. ಅದೇ ಮಾದರಿಯು ಇಲ್ಲಿಯೂ ಮುಂದುವರೆಯಲಿದೆ. ಶಾಲೆ ನಿರ್ವಹಣೆ ಇನ್ನೂ ಹೆಚ್ಚಿನ ಅನುದಾನ ನೀಡಲಾಗುವುದು ಎಂದರು. ತಾಯ್ನಾಡಿಗಾಗಿ ಬಲಿದಾನ ಮಾಡಿದ ರಾಯಣ್ಣನ ಭೂಮಿಯಲ್ಲಿ 100 ಎಕರೆ ಪ್ರದೇಶದಲ್ಲಿ ಸೈನಿಕ ಶಾಲೆ, 10 ಎಕರೆಯಲ್ಲಿ ಶಿಲ್ಪವನ ಉದ್ಘಾಟಿಸಿದ್ದು ನನಗೆ ಹೆಮ್ಮೆ ತಂದಿದೆ. ಈ ಹಿಂದೆ ನಾನೇ ಈ ಯೋಜನೆಗೆ ಅಡಿಗಲ್ಲು ಇಟ್ಟಿದ್ದೆ. ಈಗ ನನ್ನ ಕನಸು ನನಸಾಗಿದೆ ಎಂದರು. ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರಕ್ಕೆ 267 ಕೋಟಿ ಹಣ ನೀಡಿದ್ದೇನೆ. ರಾಯಣ್ಣನ ಊರು, ನೇಣುಗಂಬಕ್ಕೆ ಮೇರಿದ ಊರು, ಬಂಧನಕ್ಕೆ ಒಳಗಾದ ಕೆರೆ ಸೇರಿ ಎಲ್ಲ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡಲಾಗುವುದು ಎಂದರು. ಇವತ್ತು ಸಂಗೊಳ್ಳಿ ರಾಯಣ್ಣ ಅವರ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆಯನ್ನ ಸರ್ಕಾರ ನಿರ್ಮಾಣ ಮಾಡಿದೆ. ನಿಮ್ಗೆಲ್ಲ ಗೊತ್ತಿದೆ ಸಂಗೊಳ್ಳಿ ರಾಯಣ್ಣನವ್ರ ಬಗ್ಗೆ, ಕಿತ್ತೂರು ರಾಣಿ ಚೆನ್ನಮ್ಮನವ್ರ ಬಗ್ಗೆ ನೀವೆಲ್ಲ ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಇಲ್ಲಿ 2012-13ರಲ್ಲಿ ಸಂಗೊಳ್ಳಿ ರಾಯಣ್ಣವರ ಹುಟ್ಟೂರು ಪ್ರದೇಶ, ಈ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಸಂಗೊಳ್ಳಿ ರಾಯಣ್ಣ ಪ್ರತಿಷ್ಠಾನವನ್ನ 12 ಮತ್ತು 13ನೇ ಸಾಲಿನಲ್ಲಿ ಸ್ಥಾಪನೆ ಮಾಡಿತು. ಅದಾದ್ಮೇಲೆ ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರ ರಚನೆಯಾಯಿತು. ನನಗೆ ಈ ಭಾಗದ ಅಭಿವೃದ್ಧಿ ಆಗಬೇಕಾದ್ರೆ ಪ್ರಾಧಿಕಾರ ರಚನೆ ಆಗಬೇಕು ಅಂತೇಳಿ ಮನವಿಯನ್ನ ಮಾಡಿದರು. ಹಾಗಾಗಿ 16 ಮತ್ತು 17ನೇ ಸಾಲಿನಲ್ಲಿ 2016-17ನೇ ಸಾಲಿನಲ್ಲಿ ಪ್ರಾಧಿಕಾರವನ್ನು ರಚನೆ ಮಾಡಿದರು. ಈ ಪ್ರಾಧಿಕಾರ ರಚನೆಯಾದ ಮೇಲೆ ಸಂಗೊಳ್ಳಿ ರಾಯಣ್ಣವರ ಹೆಸರು ಶಾಶ್ವತವಾಗಿ ಇರಬೇಕು, ಅವರ ಸ್ಮಾರಕವಾಗಿ ಅವರ ಊರನ್ನ, ನಂದಿಗಡವನ್ನ ಮತ್ತು ಈ ಪ್ರದೇಶವನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಪ್ರಾಧಿಕಾರವನ್ನು ಮಾಡಿದ್ರು. ನಾನು ಪ್ರಾಧಿಕಾರಕ್ಕೆ ಸುಮಾರು 100 ಎಕರೆ ಜಮೀನನ್ನ ಕೊಟ್ಟೆ. ಸರ್ಕಾರಿ ಜಮೀನನ್ನ 100 ಎಕರೆ ಜಮೀನನ್ನ ಈ ಪ್ರಾಧಿಕಾರಕ್ಕೆ ಕೊಟ್ಟೆ. ಸಂಗೊಳ್ಳಿ ರಾಯಣ್ಣವರ ಹೆಸರು ಶಾಶ್ವತವಾಗಿ ಇರಬೇಕಾದ್ರೆ, ಜನರ ಮನದಲ್ಲಿ ಇರಬೇಕಾದ್ರೆ, ಅವರು ಕಿತ್ತೂರು ರಾಣಿ ಚೆನ್ನಮ್ಮನವರ ಆಸ್ಥಾನದಲ್ಲಿ ಒಬ್ಬ ಅಪ್ರತಿಮ ಯೋಧನಾಗಿದ್ದರು.
ಶೌರ್ಯವಂತನಾಗಿದ್ದರು, ಶೂರನಾಗಿದ್ದರು. ಎಲ್ಲಕ್ಕಿಂತ ಮುಖ್ಯವಾಗಿ ಈ ನಾಡಿನ ಬಗ್ಗೆ, ಈ ದೇಶದ ಬಗ್ಗೆ ಪ್ರೀತಿಯನ್ನ, ದೇಶಭಕ್ತಿಯನ್ನ ಇಟ್ಕೊಂಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವರು ಈ ನಾಡಿನ ಎಲ್ಲ ಯುವಕ ಯುವತಿಯರಿಗೆ ಅವರು ಸ್ಫೂರ್ತಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಪ್ರಾಧಿಕಾರದ ಅಡಿಯಲ್ಲಿ ಅವರ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆಯನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ. ಸುಮಾರು 267 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ 267 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಸೈನಿಕ ಶಾಲೆ, ರಾಕ್ ಗಾರ್ಡನ್, ಮ್ಯೂಸಿಯಂ, ಅವರ ಸಮಾಧಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಇವೆಲ್ಲನೂ ಮಾಡಲಿಕ್ಕೋಸ್ಕರವಾಗಿ ಸರ್ಕಾರದಿಂದ 100 ಎಕರೆ ಜಮೀನನ್ನು ಕೊಟ್ಟು ಈ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ 2017-18ನೇ ಸಾಲಿನ ಆಯವ್ಯಯದಲ್ಲಿ ನಾನು ಘೋಷಣೆಯನ್ನು ಮಾಡಿದೆ. ಆ ಘೋಷಣೆ ಮಾಡಿದ ಮೇಲೆ ನಾನೇ ಇಂದಿಗಿಯವರು ಅವರು ಅಧ್ಯಕ್ಷರಾಗಿದ್ದರು, ಅವರು ಶಾಸಕರಾಗಿದ್ದರು. ಅವತ್ತು ಕೂಡ ಇಲ್ಲೇ ಇದೆಯಾ ಶಾಸಕರಾಗಿದ್ದರು. ಅವತ್ತು ಅವರ ಅಧ್ಯಕ್ಷತೆಯಲ್ಲಿ ಶಂಕುಸ್ಥಾಪನೆಯನ್ನು ನಾನೇ ನೆರವೇರಿಸಿದೆ. ಮುಖ್ಯಮಂತ್ರಿಯಾಗಿ ನಾನೇ ನೆರವೇರಿಸಿದೆ. ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ಸೈನಿಕ ಶಾಲೆ 22-23ರಲ್ಲಿ ಪ್ರಾರಂಭ ಆಯಿತು, 24-25ರಲ್ಲೂ ಕೂಡ ನಡೀತಾ ಇದೆ. 230 ವಿದ್ಯಾರ್ಥಿಗಳು ಇಲ್ಲಿ ಕಲಿತಾ ಇದ್ದಾರೆ. 230 ವಿದ್ಯಾರ್ಥಿಗಳು ಇಲ್ಲಿ ಕಲಿತಾ ಇದ್ದಾರೆ. ಅದರಲ್ಲಿ ಹೆಣ್ಮಕ್ಳು ಕೂಡ ಕಲಿತಾ ಇದ್ದಾರೆ, ಹೆಣ್ಮಕ್ಳುಗಳು ಕೂಡ ಕಲಿತಾ ಇದ್ದಾರೆ. ಉದ್ದೇಶ ನಮ್ಮೆಲ್ಲರಿಗೂ ಕೂಡ ದೇಶಭಕ್ತಿ ಬರಬೇಕು, ನಮ್ಮ ದೇಶವನ್ನು ಪ್ರೀತಿಸ್ಬೇಕು, ತಾಯ್ನಾಡನ್ನು ಪ್ರೀತಿಸ್ಬೇಕು, ಗೌರವಿಸ್ಬೇಕು, ಮತ್ತೆ ನಮ್ಮ ಜನರನ್ನ ಪ್ರೀತಿಸ್ಬೇಕು. ಯಾವ ಕಾರಣಕ್ಕೂ ಕೂಡ ದೇಶಭಕ್ತಿಯಿಂದ ನಾವು ವಿಮುಖರಾಗಕೂಡದು. ನಮ್ಮ ನಾಡನ್ನ, ನಮ್ಮ ತಾಯ್ನಾಡನ್ನ ನಾವು ಪ್ರೀತಿಸಿದ್ರೆ ಬೇರೆ ಯಾರು ಪ್ರೀತಿಸ್ಲಿಕ್ಕೆ ಸಾಧ್ಯ ಆಗ್ತದೆ? ಸಂಗೊಳ್ಳಿ ರಾಯಣ್ಣವರಿಂದ ನಾವು ಕಲಿಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತಂದ್ರೆ, ಸಂಗೊಳ್ಳಿ ರಾಯಣ್ಣ ಬಹಳ ಓದ್ದವರೇನಲ್ಲ, ಆದರೆ ಆ ತಾಯ್ನಾಡಿನ ಬಗ್ಗೆ ಬಹಳ ಪ್ರೀತಿ ಇತ್ತು, ಪ್ರೇಮ ಇತ್ತು. ಬ್ರಿಟಿಷ್ನವರ ವಿರುದ್ಧ ಹೋರಾಟ ಮಾಡಿದರು. ಕಿತ್ತೂರಾಣಿ ಚೆನ್ನಮ್ಮನವರ ಜೊತೆಯಲ್ಲಿ ಒಳಗೂಡಿ ಕಿತ್ತೂರನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ ಬ್ರಿಟಿಷ್ನವರ ವಿರುದ್ಧ ಹೋರಾಟವನ್ನು ಮಾಡಿದರು. ಒಂದು ಯುದ್ಧದಲ್ಲಿ ಕಿತ್ತೂರು ಯುದ್ಧ ಬ್ರಿಟಿಷ್ನವರ ವಿರುದ್ಧ ಹೋರಾಟ ಮಾಡಿ ಜಯವನ್ನ ಗಳಿಸಿದ್ರು. ಆದರೆ ಎರಡನೇ ಯುದ್ಧ ಇದೆಯಲ್ಲ, ಬ್ರಿಟಿಷ್ನವರು ಮೋಸ ಮಾಡಿ ಸೋಲಿಸ್ಬಿಟ್ರು. ಯಾವಾಗ ಹೀಗೇನೆ ನಡೆದಿರೋದು ನಮ್ಮ ದೇಶದಲ್ಲಿ. ನಮ್ಮವ್ರನ್ನೇ ಉಪಯೋಗಿಸಿಕೊಂಡು ಬ್ರಿಟಿಷ್ನವರು ಯುದ್ಧ ಮಾಡಿ ನಮ್ಮವರನ್ನ ಸೋಲಿಸಿ ಅವರು ಈ ದೇಶವನ್ನು ಆಳಿದರು ಅಂತಕ್ಕಂಥದ್ದು ಬರಲಿಕ್ಕೆ ಸಾಧ್ಯ. ಈ ದೇಶದಲ್ಲಿ 600 ವರ್ಷಗಳ ಕಾಲ ಮೊಘಲರು ಆಳಿದರೆ, 200 ವರ್ಷಗಳ ಕಾಲ ಬ್ರಿಟಿಷ್ನವರು ಆಳಿದರೆ, ಅವರ ಸ್ವಂತ ಸಾಮರ್ಥ್ಯದಿಂದ ಆಳಿಲ್ಲ. ಅವರ ಸ್ವಂತ ಸಾಮರ್ಥ್ಯದಿಂದ ಭಾರತೀಯರನ್ನ ಸೋಲಿಸಲಿಲ್ಲ. ಕಾರಣ ನಮ್ಮಲ್ಲೇ ಇದ್ದಂಥ ಒಡಕುಗಳನ್ನು ಉಪಯೋಗಿಸಿಕೊಂಡು, ನಮ್ಮವರನ್ನೇ ಬಳಸಿಕೊಂಡು ಅವರು ಈ ದೇಶವನ್ನ ಹಿಡಿತಕ್ಕಂಥ ಕೆಲಸವನ್ನ, ಈ ದೇಶದಲ್ಲಿ ಆಧಿಪತ್ಯವನ್ನ ಸ್ಥಾಪನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಇವತ್ತು ಬಹಳ ಮಾತಾಡ್ತಾರೆ, ಬಹಳ ಜನ ರಾಷ್ಟ್ರ ಪ್ರೇಮದ ಬಗ್ಗೆ ಮಾತಾಡ್ತಾರೆ, ದೇಶಭಕ್ತಿ ಬಗ್ಗೆ ಮಾತಾಡ್ತಾರೆ. ಆದ್ರೆ ಅವತ್ತು ಬ್ರಿಟಿಷ್ನವ್ರು ಮೊಘಲರು ಬಂದ್ರಲ್ಲ, ಅವತ್ತು ಈ ದೇಶ ಪ್ರೇಮ ಎಲ್ಲೋಗಿತ್ತು?
ಬ್ರಿಟಿಷ್ನವರು 200 ವರ್ಷಗಳ ಆಳಿದ್ರಲ್ಲ, ಆ ದೇಶ ಪ್ರೇಮ ಎಲ್ಲಿ ಹೋಗಿಲ್ಲ. ಇದನ್ನ ನಾವು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ದೇಶ ಪ್ರೇಮ, ದೇಶಭಕ್ತಿ ಬರೀ ಭಾಷಣಕ್ಕೋಸ್ಕರ ಇರ್ತಕ್ಕಂಥ ಪದಗಳಲ್ಲ ಅವು. ನಿಜವಾಗಿ ನಾವು ದೇಶಕ್ಕೋಸ್ಕರ ತ್ಯಾಗ ಮಾಡಲಿಕ್ಕೆ, ಬಲಿದಾನ ಮಾಡಲಿಕ್ಕೆ ಅರ್ಥ ಮಾಡ್ಕೋಬೇಕಾಗ್ತದೆ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವ್ರು ಯಾರು? ಇವತ್ತು ಅಧಿಕಾರ ಮಾಡ್ತಕ್ಕಂಥವ್ರ? ಅವ್ರು ಯಾವತ್ತಾರು ತ್ಯಾಗ ಬಲಿದಾನಗಳನ್ನು ಮಾಡಿದ್ರ? ತ್ಯಾಗ ಬಲಿದಾನಗಳನ್ನು ಮಾಡಿ ಬ್ರಿಟಿಷ್ನವರ ವಿರುದ್ಧ ಶಾಂತಿಯುತವಾದಂಥ ಹೋರಾಟವನ್ನು ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ಕಾಂಗ್ರೆಸ್ ಪಕ್ಷದವರು, ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಅನ್ನೋದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ದೇಶಭಕ್ತಿ, ದೇಶ ಪ್ರೇಮ ಏನು ಬಹಳ ಉದ್ದುದ್ದ ಭಾಷಣಗಳು. ಬ್ರಿಟಿಷ್ನವರ ವಿರುದ್ಧ ತ್ಯಾಗ ಬಲಿದಾನಗಳನ್ನು ಮಾಡಿದವರು ಕಾಂಗ್ರೆಸ್ ಪಕ್ಷದವರು ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಸಾಮಾನ್ಯವಾಗಿ 1857ನೇ ಇಸ್ವಿ ಸಿಪಾಯಿ ದಂಗೆ, ಅದನ್ನ ಮೊದಲನೇ ಸ್ವಾತಂತ್ರ್ಯದ ಹೋರಾಟ ಅಂತ ಕರಿತೀವಿ. ಅದಕ್ಕೆ ಮೊದಲು ಟಿಪ್ಪು ಸುಲ್ತಾನ್, ವೆಂಕಟಪ್ಪ ನಾಯಕ, ಸುಲ್ಪುರದ ವೆಂಕಟಪ್ಪ ನಾಯಕ, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಅಲಗಲಿ ಬೇಡರು, ಇವರೆಲ್ಲರೂ ಕೂಡ ದೇಶಕ್ಕೋಸ್ಕರ ಹೋರಾಟವನ್ನು ಮಾಡಿದ್ರು. ಅವು ಸ್ವಾತಂತ್ರ್ಯ ಹೋರಾಟಗಳಾಗದೇ ಇರಬಹುದು, ಆದರೆ ಬ್ರಿಟಿಷ್ನವರ ವಿರುದ್ಧ ಹೋರಾಟವನ್ನು ಮಾಡಿದ್ರು. ಇದನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಬ್ರಿಟಿಷ್ನವರು ವ್ಯಾಪಾರ ಮಾಡಕ್ ಬಂದವರು ಇಲ್ಲಿಗೆ, ವ್ಯಾಪಾರ ಮಾಡಕ್ ಬಂದು ದೇಶವನ್ನೇ ಹಾಳದು. ನಮ್ಮಲ್ಲಿರ್ತಕ್ಕಂಥ ಒಡಕನ್ನ, ಭಿನ್ನಾಭಿಪ್ರಾಯವನ್ನ ಬಳಸ್ಕೊಂಡು ಈ ದೇಶವನ್ನ ಆಳದಂತವರು ಬ್ರಿಟಿಷರು ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರವಾಗಿ ನಾವು ಸಂಗೊಳ್ಳಿ ರಾಯಣ್ಣಿಂದ ಕಲಿಬೇಕಾಗಿರ್ತಕ್ಕಂಥದ್ದು, ಸಂಗೊಳ್ಳಿ ರಾಯಣ್ಣಿಗೆ ಗೌರವ ಸಲ್ಲಿಸ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಈ ದೇಶದ ಬಗ್ಗೆ ಪ್ರೀತಿಯನ್ನ, ಅಭಿಮಾನವನ್ನ, ಪ್ರೇಮವನ್ನ, ದೇಶ ಪ್ರೇಮವನ್ನ ಬೆಳೆಸ್ಕೊಳ್ತಕ್ಕಂಥದ್ದು ಮಾಡಬೇಕಾಗ್ತದೆ. ಅದಿದ್ದಾಗ ಮಾತ್ರ ನಾವು ಈ ದೇಶವನ್ನ ರಕ್ಷಣೆ ಮಾಡಲಿಕ್ಕೆ, ಉಳಿಸ್ಕೊಳ್ಳಿಕ್ಕೆ, ಈ ದೇಶದ ಸಾರ್ವಭೌಮತೆಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಮರಿಬಾರದು. ಅದಕ್ಕೋಸ್ಕರ ಸಂಗೊಳ್ಳಿ ರಾಯಣ್ಣ ಹೆಸರಿನಲ್ಲಿ ನಾವು ಇಂಥ ಸೈನಿಕ ಶಾಲೆಯನ್ನು ಮಾಡಿದ್ರೆ, ರಾಕ್ ಕಾರ್ಡನ್ನು ಮಾಡಿದ್ರೆ, ಅವ್ರ ಜೀವನ ಚರಿತ್ರೆಯನ್ನು ಮಾಡ್ತಕ್ಕಂಥದ್ದನ್ನು ಮಾಡಿದ್ರೆ ಎಲ್ರಿಗೂ ಗೊತ್ತಾಗಬೇಕು. ಯಾಕಂದ್ರೆ ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು, ಯಾರಿಗೆ ದೇಶದ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ದೇಶದ ಭವಿಷ್ಯವನ್ನು ರೂಪಿಸಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಇತಿಹಾಸ ಗೊತ್ತಿರ್ತದೆ ಅವ್ರು ಮಾತ್ರ ಭವಿಷ್ಯವನ್ನು ರೂಪಿಸಲಿಕ್ಕೆ ಸಾಧ್ಯ. ಇದನ್ನು ನಾವು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ಈ ದೇಶದಲ್ಲಿ ಅಸಮಾನತೆ ನಿರ್ಮಾಣ ಆಗಿದ್ರೆ ಬಹುಸಂಖ್ಯಾತ ಜನರನ್ನ ಅಕ್ಷರ ಸಂಸ್ಕೃತಿಯಿಂದ ದೂರ ಇಟ್ಟದ್ದು. ಎಲ್ರಿಗೂ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ಈ ದೇಶದಲ್ಲಿ. ಕೆಲವರು ಮಾತ್ರ ವಿದ್ಯೆ ಕಲಿತಕ್ಕಂಥ ಅವಕಾಶ ಇತ್ತು. ಯಾರಿಗೆ ಅವಕಾಶ ಸಿಕ್ಕಿದ್ರು ಅವರೆಲ್ಲರೂ ಮುಂದೆ ಬಂದರು, ಯಾರಿಗೆ ಅವಕಾಶ ಸಿಕ್ಕಲಿಲ್ಲ ಅವರೆಲ್ಲ ಹಿಂದುಳಿದು. ಹಾಗಾಗಿ ದೇಶದಲ್ಲಿ ಅಸಮಾನತೆ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಯಿತು. ಶ್ರೀಮಂತರು, ಬಡವರು, ಮೇಲ್ಜಾತಿ, ಕೆಳಜಾತಿ ಇವೆಲ್ಲ ಸೃಷ್ಟಿಯಾಗಬೇಕಾದರೆ ಕಾರಣ ನಾವೆಲ್ಲರೂ ಕೂಡ ಅಕ್ಷರ ಸಂಸ್ಕೃತಿಯಿಂದ ಬಹುಸಂಖ್ಯಾತ ಜನ, ಸುಮಾರು 100ಕ್ಕೆ 80ಕ್ಕೂ ಹೆಚ್ಚು % ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ. ಆ ಕಾರಣದಿಂದ ಅದಕ್ಕೆ ಒಂದ್ಸಾರಿ ಕೆ.ಎಚ್. ಪಟೇಲ್ ಹೇಳ್ತಾ ಇದ್ರು, ಎಷ್ಟು ಅರ್ಥಗರ್ಭಿತವಾಗಿತ್ತು ಅಂತಂದ್ರೆ, ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ,
ಜನತಾ ಪಾರ್ಟಿ ಲೆಜಿಸ್ಲೇಷನ್ ಪಾರ್ಟಿ ಮೀಟಿಂಗ್ ನಡೀತಾ ಇತ್ತು. ಆಗ ಬಿ ರಾಜಯ್ಯನವರು ಅಂತೇಳಿ ಸೆಳುಕಾಶ್ಗೆ ಸೇರಿದವರು ಮಂತ್ರಿಯಾಗಿದ್ದರು. ಅವರು ರಾಮಕೃಷ್ಣ ಹೆಗಡೆ ಅವರನ್ನ ಹೊಗಳ್ತಾ ಇದ್ರು ಲೆಜಿಸ್ಲೇಷನ್ ಪಾರ್ಟಿ ಮೀಟಿಂಗ್. ನೀವು ಮಹಾ ಮೇಧಾವಿಗಳು, ಮಹಾ ಬುದ್ಧಿವಂತರು ಅಂತೆಲ್ಲ ಹೇಳ್ತಾ ಇದ್ರು. ಅದು ಜೆ ಎಚ್ ಪಟೇಲ್ ಎದ್ದುಬಿಟ್ಟು ರಾಜೇಂದ್ರ ಸ್ವಲ್ಪ ಕೂತ್ಕೊಳ್ಳಿ ಒಂದು ನಿಮಿಷ ಅಂತ ಹೇಳಿ ಅವ್ರು ಏನು ಹೇಳಿದ್ರು ಅಂತಂದ್ರೆ, ರಾಮಕೃಷ್ಣ ಹೆಗಡೆಯವರು ಮೇಧಾವಿಗಳಾಗಿರಲೇಬೇಕು, ಬುದ್ಧಿವಂತರಾಗಿರಲೇಬೇಕು. ಯಾಕಂತಂದ್ರೆ ಅವ್ರಿಗೆ 5,000 ವರ್ಷಗಳ ಇತಿಹಾಸ ಇದೆ. ನನಗೆ ಅಂದ್ರೆ ಜೆ ಎಚ್ ಪಟೇಲ್ ನನಗೆ ಬಸವಣ್ಣ ಸಾಮಾಜಿಕ ಕ್ರಾಂತಿ ಮಾಡಿದ ಮೇಲೆ 800 ವರ್ಷಗಳ ಇತಿಹಾಸ ಇದೆ. ನಿಮಗೆ ರಾಜೇಂದ್ರವರೇ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿಕೊಟ್ಟ ಮೇಲೆ ನಿಮ್ಮ ಇತಿಹಾಸ ಪ್ರಾರಂಭ ಆಗಿರೋದು. ಅದರಿಂದ ನಿಮ್ಮನ್ನು ಅವರು ಕಂಪೇರ್ ಮಾಡ್ಕೋಬೇಕಾದ ಅಗತ್ಯ ಇಲ್ಲ. ಗೊತ್ತಾಯ್ತಾ? ರಾಮಕೃಷ್ಣ ಹೆಗಡೆಯವರು ಬುದ್ಧಿವಂತರಾಗಿದ್ರು ನಿಜ. ಆದರೆ ಆ ಬುದ್ಧಿವಂತಿಕೆಗೆ ಅವರ 5,000 ವರ್ಷಗಳ ಇತಿಹಾಸ ಕಾರಣ. ನಾನು ನಿಮಗಿಂತ ಬುದ್ಧಿವಂತ ಯಾಕಪ್ಪ ಅಂತಂದ್ರೆ ನನಗೆ 800 ವರ್ಷಗಳ ಇತಿಹಾಸ ಇದೆ. ನಿಮಗೆ ಬರೀ ಸ್ವಾತಂತ್ರ್ಯ ಬಂದ ಮೇಲೆ, ಸಂವಿಧಾನ ಜಾರಿಗೆ ಬಂದ ಮೇಲೆ ಇತಿಹಾಸ ಪ್ರಾರಂಭ ಆಗಿದೆ. ಅದರಿಂದ ನಾವು ಇತಿಹಾಸನ ಅರ್ಥ ಮಾಡಬೇಕು. ಇತಿಹಾಸ ಅರ್ಥ ಆಗದೆ ಹೋದ್ರೆ, ಇತಿಹಾಸ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಆಗದೆ ಹೋದ್ರೆ ಇಂಥ ವ್ಯಕ್ತಿಗಳು ಹಾಗೇ ಮರೆಯಾಗ್ತದೆ. ಸಂಗೊಳ್ಳಿ ರಾಯಣ್ಣಂತೆಯವರು, ಕಿತ್ತೂರು ರಾಣಿ ಚೆನ್ನಮ್ಮನಂತೆಯವರು, ವೆಂಕಟಪ್ಪ ನಾಯಕರಂತೆಯವರು ಎಲ್ಲ ಹಾಗೆ ಮರೆಯಾಗ್ತದೆ. ಅದಕ್ಕೋಸ್ಕರ ಇವು ಇತಿಹಾಸದ ಪುಟಗಳಲ್ಲಿ ಇರಬೇಕು ಅಂತೇಳಿ ನಾನು 100 ಎಕರೆ ಜಮೀನನ್ನ ಕೊಟ್ಟು ಈ ಪ್ರಾಧಿಕಾರಕ್ಕೆ, ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರಕ್ಕೆ 100 ಎಕರೆ ಜಮೀನನ್ನ ಕೊಟ್ಟು 267 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಇವತ್ತು ಉತ್ತಮವಾದಂಥ ಸೈನಿಕ ಶಾಲೆ 5, 6 ಮತ್ತು 7ನೇ ತರಗತಿ ಮಕ್ಕಳು ಓದ್ತಾ ಇದ್ದಾರೆ. ಅಲ್ವೇನ್ರಿ? 6 ಮತ್ತು 7ನೇ ತರಗತಿ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಜಾಸ್ತಿ ಆಗ್ತಾರೆ. 7, 8, 9, 10, 11, 12 ಆಗ್ತಾರೆ. ಸೊ ಇದರಿಂದ ಏನಾಗ್ತದೆ, ದೇಶಭಕ್ತಿ ಜೊತೆಗೆ ಈ ದೇಶವನ್ನ ಕಾಯ್ತಕ್ಕಂಥವ್ರು ಯಾರು? ಸೈನಿಕರು. ಈ ದೇಶದ ಸೈನ್ಯಕ್ಕೆ ಸೇರ್ತಕ್ಕಂಥದ್ದು ಆಗ್ತದೆ. ದೇಶ ಸೇವೆ ಮಾಡಬೇಕಲ್ಲ, ನಮ್ಮನ್ನೆಲ್ಲ ಇವತ್ತು ದೇಶದ ರಕ್ಷಣೆ ಮಾಡಬೇಕಲ್ಲ, ದೇಶದ ಸಾರ್ವಭೌಮತೆ ಉಳಿಬೇಕಲ್ಲ. ಈ ದೇಶದ ರಕ್ಷಣೆ ಮಾಡ್ತಕ್ಕಂಥವರು ಸೈನಿಕರು, ಈ ದೇಶದ ಸೈನಿಕರು. ಅದಕ್ಕೆ ನಾವು 3 ವರ್ಗದ ಜನರನ್ನ ಯಾವಾಗಲೂ ಕೂಡ ಜ್ಞಾಪಕ ಇಟ್ಕೋಬೇಕಾಗುತ್ತೆ. ಒಂದು, ರೈತರು, ಅನ್ನ ಕೊಡ್ತಕ್ಕಂಥವ್ರು. 2ನೇವರು ವಿದ್ಯೆ ಕಲಿಸ್ತಕ್ಕಂಥವ್ರು, ಟೀಚರ್ಗಳು. ಮತ್ತು 3ನೇವರು ದೇಶ ಕಾಯ್ತಕ್ಕಂಥ ಸೈನಿಕರು. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. Dharwarkar Lawn Function Hall, perfect selection for a lifetime relation. Dharwarkar Lawn Hall, good and beautiful hall. Let's celebrate your parties and events. Dharwarkar Lawn Hall, modern icon and luxurious venue.
wedding events, engagement ceremony, birthday parties, school and college events, or other events. Enjoyable atmosphere with high-tech security, parking available, memorable most visit Dharwad Karlan Hall. Near Patrapajja Mata, Yadwad Road, Dharwad. Contact 944-8359-741, 988-6391-733.